ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಳೆ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಹಣ ಬಂದಿದೆ. ಇವತ್ತಂತೂ ಸಾಕಷ್ಟು ಜನರಿಗೆ ಬಂದಿದೆ. ನಾಳೆನೂ ಕೂಡ ಬರ್ತಾ ಇರುವಂಥದ್ದು ಇವಿಷ್ಟು ಜಿಲ್ಲೆಗಳಿಗೆ. ಯಾವ ಒಂದು ಮಹಿಳೆಯರಿಗೆ ಇದು ಬರುತ್ತೆ? ಹಾಗಾದರೆ ನಿಮಗೆ ಬಂದಿಲ್ಲ ಅಂತಂದರೆ ನೀವು ಇದನ್ನ ಏನು ಮಾಡಬೇಕು? ಇವಾಗಲೇ ಸ್ವಲ್ಪ ಜನರಿಗೆ ಬಂದಿದೆ, ಇನ್ನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಇದು ಬಂದಿಲ್ಲ. ಇದು ಆಲ್ಮೋಸ್ಟು ಒಂದು 80% ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ. ಇಲ್ಲಿ ಒಂದು 20 to 30% ಫಲಾನುಭವಿಗಳಿಗೆ ಈಗಾಗಲೇ ಈ 4,000 ರೂಪಾಯಿ ಹಣ ಅನ್ನೋದು ಕ್ರೆಡಿಟ್ ಆಗಿದೆ. ಇದಷ್ಟೇ ಅಲ್ಲದೆ ವೀಕ್ಷಕರೇ, ಸೊಳ್ಳೆ ಪರದೆಯನ್ನು ನಿಮಗೆ ಕೊಡ್ತಾ ಇರುವಂಥದ್ದು ನಮ್ಮ ಸರ್ಕಾರ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಅಪ್ಡೇಟ್ಗಳಿದ್ದಾವೆ. ಈ ಎಲ್ಲ ಅಪ್ಡೇಟ್ಗಳನ್ನು ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಇನ್ ಕೇಸ್ ಈ ವಿಡಿಯೋ ಲಾಂಗ್ ಕೂಡ ಆಗುವಂತಹ ಸಾಧ್ಯತೆ ಇದೆ, ಆದರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂತಂದರೆ ನಾವು ಈ ಸೊಳ್ಳೆ ಪರದೆ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋನ ಯೂಟ್ಯೂಬ್ನಲ್ಲಿನೇ ಮೊದಲಿಗೆ ನಾವೇ ಮಾಡ್ತಾ ಇರೋದು. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇದನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ತಿಳಿಸಿಕೊಡೋಕ್ಕಿಂತ ಮೊದಲು ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಸೊ ಇದು 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು. ಇದನ್ನು ಮೊದಲಿಗೆ ತಿಳಿಸಿಕೊಡ್ತಾನೆ. ಬನ್ನಿ ವೀಕ್ಷಕರೇ, ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಸುಮಾರು 84ರಿಂದ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಇನ್ನು ಉಳಿದಿರುವಂತಹ ಕೇವಲ 14% ವೀಕ್ಷಕರು ಮಾತ್ರ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ವೀಕ್ಷಕರೇ, ಅದರ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಸೊ ಒಂದು ಮೋಟಿವೇಶನಲ್ ಕೊಡುತ್ತೆ, ಅಟ್ಲೀಸ್ಟ್ ನಮ್ಮ ವಿಡಿಯೋನ ಕೆಲವರಾದರೂ ಇಷ್ಟಪಡ್ತಾ ಇದ್ದಾರೆ ಅಂತ. ಹಾಗಾಗಿ ನಮಗೆ ಇನ್ನೂ ಅನೇಕ ರೀತಿಯ ಒಂದು ವೀಡಿಯೋಸ್ಗಳನ್ನ, ಜೆನ್ಯೂನ್ ಆಗಿರುವಂತಹ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಬನ್ನಿ ನಿಮ್ಮ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇರುವಂತಹ ಡೌಟ್ಗಳನ್ನು ಇವಾಗ ಕ್ಲಿಯರ್ ಮಾಡೋಣ. ನೆಕ್ಸ್ಟು ಈ ಸೊಳ್ಳೆ ಪರದೆ ಬಗ್ಗೆ ಮಾತನಾಡೋಣ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಓಕೆ ವೀಕ್ಷಕರೇ, ನಾಳೆ ಇಲ್ಲಿ ಒಂದು ಸುಮಾರು 10:30 ನಂತರ, ಈ 10:30 ನಂತರ ಇದು ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಕೂಡ ಇದು ಸುಮಾರು 11 ಗಂಟೆ ಸುಮಾರಿಗೆ ಇದು ಹಣ ಅನ್ನೋದು ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ರೀತಿ ನಿಮ್ಮ ಖಾತೆಗಳಿಗೆ ಇವತ್ತು ಕೂಡ ಇದು ಸ್ಟಾರ್ಟ್ ಆಗುತ್ತೆ. ಅಂತಂದರೆ ನಾಳೆ, ಕೆಲವೊಬ್ಬರು ನಾಳೆ ಬೆಳಿಗ್ಗೆ ಈ ವಿಡಿಯೋನ ನೋಡ್ತೀರಾ, ಹಾಗಾಗಿ ನಾನು ಹೇಳ್ತಾ ಇರೋದು. ಇದು 10:30ರಿಂದ 11 ಗಂಟೆ ಸುಮಾರಿಗೆ ಇದು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನೀವೆಲ್ಲರೂ ಕೇಳಬಹುದು, ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ, ಯಾವ ಒಂದು ಫಲಾನುಭವಿಗಳಿಗೆ ಇದು ಕ್ರೆಡಿಟ್ ಆಗುತ್ತೆ? ವೀಕ್ಷಕರೇ, ಇದು ಯಾರಿಗೆ ಬರುತ್ತೆ ಅಂತಂದರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗೂ ಕೂಡ ಇದು ಬರುತ್ತೆ. ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲ. ಯಾಕಂತಂದರೆ ಈ ನೀವೆಲ್ಲರೂ ಕೇಳಬಹುದು, ಹಾಗಾದರೆ ಇವತ್ತು ಬರಬೇಕಾಗಿತ್ತಲ್ಲ, ನಮಗೆ ಯಾಕೆ ಬಂದಿಲ್ಲ ಅಂತ. ವೀಕ್ಷಕರೇ ನೋಡಿ, ತುಂಬ ಜನರು ಇದ್ದಾರೆ ಕರ್ನಾಟಕದಲ್ಲಿ, ತುಂಬ ಜಿಲ್ಲೆಗಳಿದ್ದಾವೆ, ತುಂಬ ತಾಲೂಕುಗಳಿದ್ದಾವೆ, ತುಂಬ ಹಳ್ಳಿಗಳಿದ್ದಾವೆ, ವಿಲೇಜ್ಗಳಿದ್ದಾವೆ. ಎಲ್ಲ ಒಂದು ಊರುಗಳಿಗೆ, ಒಂದು ಜಿಲ್ಲೆಗಳಿಗೂ ಕೂಡ ಒಂದೇ ದಿನಕ್ಕೆ ಇವರು ಕ್ರೆಡಿಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಇವರು ಸ್ವಲ್ಪ ಟೈಮನ್ನು ತೊಗೊಂಡ್ಬಿಟ್ಟು ಈ ಜಿಲ್ಲೆಗೆ ಇವತ್ತಂತ, ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಒಂದು ಟೈಮನ್ನು ಹಾಕಿರ್ತಾರೆ, ಈ ಜಿಲ್ಲೆಗೆ ನಾವು ಇವತ್ತಿನಂದು ಕ್ರೆಡಿಟ್ ಮಾಡಬೇಕು ಅಂತ. ಹಾಗಾಗಿ ಆ ಒಂದು ನಿಷ್ಟಿನಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಈ 2,000 ರೂಪಾಯಿ ಹಣ ಪ್ಲಸ್ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾ ಇರುವಂಥದ್ದು. ಹಾಗಾದರೆ ಇದು 4,000 ರೂಪಾಯಿ ಹಣ ಬಂದಿದೆ ಅಂತಂದರೆ ಯಾವ ಒಂದು ಕಂತು ಸರಿ ಅಂತ ನೀವು ಕೇಳ್ಬೋದು. ವೀಕ್ಷಕರೇ, ಇದು 11 + 12ನೇ ಕಂತಿನ ಹಣ ಇದಾಗಿರುತ್ತೆ. ಈ ಇನ್ಫಾರ್ಮೇಷನನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ನಿಮ್ಮ 12ನೇ ಕಂತಿನ ಹಣನೂ ಕೂಡ ಬಂದಿರುವಂಥದ್ದು. 11 + 12 ಎರಡೂ ಕಂತಿನ ಹಣ, ಇಲ್ಲಿ 4,000 ರೂಪಾಯಿ ಹಣ ಕ್ರೆಡಿಟ್ ಆಗಿರುವಂಥದ್ದು ಹಾಗೂ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಇವಾಗ ಬರುವಂತಹ ಒಂದು ಫಲಾನುಭವಿಗಳಿಗೆ ಆಲ್ರೆಡಿ 4,000 ರೂಪಾಯಿ ಹಣ ಬಂದಿದೆ. ನಿಮಗೂ ಕೂಡ 4,000 ರೂಪಾಯಿ ಹಣ ಬರುತ್ತೆ. ಇದು ಸುಮಾರು 10:30 ಮೇಲ್ಪಟ್ಟು ಇದು ಬರುತ್ತೆ. ಎಲ್ಲರೂ ಕೂಡ ವೇಟ್ ಮಾಡಿ. ಓಕೆ, ಇವಾಗ ಬನ್ನಿ ಈ ವಿಷಯದ ಬಗ್ಗೆ ಮಾತನಾಡೋಣ. ಯಾವ ವಿಷಯ ಅಂತಂದರೆ ಈ ಉಚಿತ ಸೊಳ್ಳೆ ಪರದೆ ಬಗ್ಗೆ. ವೀಕ್ಷಕರೇ, ಈ ಉಚಿತ ಸೊಳ್ಳೆ ಪರದೆಯನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಅಂತಂದರೆ, ಯಾರ ಬಳಿ ಒಂದು ಈ BPL ರೇಷನ್ ಕಾರ್ಡ್ ಇರುತ್ತೆ ಅಂತಹ ಒಂದು ಫಲಾನುಭವಿಗಳಿಗೆ ಈ ಉಚಿತ ಸೊಳ್ಳೆ ಪರದೆಯನ್ನು ಕೊಡ್ತಾ ಇರುವಂಥದ್ದು ಈ ನಮ್ಮ ಸರ್ಕಾರ. ಹಾಗಾದರೆ ಇದನ್ನು ಎಲ್ಲಿ ಪಡಿಬೇಕು? ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು? ಅಥವಾ ಇದಕ್ಕೆ ಡೈರೆಕ್ಟಾಗಿ ಕೊಡ್ತಾರಾ? ಮನೆಗೇ ಬಂದು ಕೊಡ್ತಾರಾ? ಇದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇರುತ್ತಾ? ಆಫ್ಲೈನಲ್ಲಿ ಇರೋದು ಅಪ್ಲಿಕೇಶನ್ ಹಾಕಬೇಕಾ? ಅಥವಾ ನಾವು ಎಲ್ಲಾದರೂ ಒಂದು ಕಚೇರಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕಾ? ಇವೆಲ್ಲ ಡೌಟ್ಗಳನ್ನು ಕೂಡ ನಾನು ನಿಮಗೆ ಬಗೆಹರಿಸ್ತೇನೆ. ಆದರೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಇನ್ನೊಂದು ಅಪ್ಡೇಟ್ ಇದೆ. ಏನಂತಂದ್ರೆ, ಸಾಕಷ್ಟು ಜನರು ಪೆಂಡಿಂಗ್ ಹಣದ ಬಗ್ಗೆ ಮಾತನಾಡ್ತಾ ಇದ್ರು. ಸರ್, ನಮಗೆ 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ, 9ನೇ ಕಂತಿನ ಹಣ ಬಂದಿಲ್ಲ ಅಂತ. ಇಲ್ಲಿ ಕೆಲವೊಂದಿಷ್ಟು ಜನ 10ನೇ ಕಂತಿನ ಹಣ ಬಂದಿಲ್ವಲ್ಲ, ನಮಗೆ ಇದು 10 + 11 ಬಂದಿದೆ, 2 ಕಂತಿನ ಹಣ ಅಂತ ಅನ್ಕೊಳ್ತಾ ಇದ್ರಿ. ಇಲ್ಲಿ ವೀಕ್ಷಕರೇ, ನಿಮಗೆ ಪೆಂಡಿಂಗ್ ಹಣ ಬಂದಿಲ್ಲ, ಡೈರೆಕ್ಟಾಗಿ ಕಂಟಿನ್ಯೂ ಆಗಿದೆ ಅಂತಂದರೆ ನೀವು ತಿಳ್ಕೋಬೇಕು, ನಿಮಗೆ ಪೆಂಡಿಂಗ್ ಹಣ ಅನ್ನೋದು ಬರೋದಿಲ್ಲ ಅಂತ. ಯಾಕಂತಂದರೆ ಇದೀಗ ನಮ್ಮ ರಾಜ್ಯ ಸರ್ಕಾರ ಈ ಪೆಂಡಿಂಗ್ ಹಣವನ್ನು ಯಾರಿಗೂ ಕೂಡ ಹಾಕ್ತಾ ಇಲ್ಲ. ಹಿಂದೆ ಹಾಕ್ತಾ ಇತ್ತು, ಬಟ್ ಇವಾಗ ಹಾಕ್ತಾ ಇಲ್ಲ. ಇಲ್ಲಿ ನೇರವಾಗಿ ಈ ತಿಂಗಳ ಹಣವನ್ನು ಹಾಕ್ತಾ ಇದೆ. ಯಾವುದೇ ಒಂದು ತಿಂಗಳಿನ ಕಂತಿನ ಹಣವನ್ನು ಇವರು ಬಾಕಿ ಇಟ್ಕೊಳ್ತಾ ಇಲ್ಲ. ಅಂದರೆ ಅದೇ ತಿಂಗಳಿನ ಹಣ ಅದೇ ತಿಂಗಳಿಗೆ ಹಾಕ್ತಾರೆ. ಆದರೆ ಈ 11ನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಗಿತ್ತು ಅಷ್ಟೇ. ಈ 11ನೇ ಕಂತಿನ ಹಣವನ್ನು ಕೂಡ ಇವಾಗ ಹಾಕ್ತಾ ಇರುವಂಥದ್ದು. ಅದೇ ರೀತಿ 12ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಇವಾಗ ಹಾಕ್ತಾ ಇರುವಂಥದ್ದು. ವೀಕ್ಷಕರೇ ನೋಡಿ, ಈ ಸೊಳ್ಳೆ ಪರದೆ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇದನ್ನು ಯಾರಿಗೆ ಸಿಗುತ್ತೆ ಮತ್ತು ಇದನ್ನು ಎಲ್ಲಿ ನೀವು ಪಡಿಬೇಕು ಅಂತ. ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಇದರ ಒಂದು ಪಾರ್ಟ್ 2 ವಿಡಿಯೋ ಬರುತ್ತೆ. ಆ ವಿಡಿಯೋನ ನಾನು ಬೇಗ ಅಪ್ಲೋಡ್ ಮಾಡ್ತೇನೆ. ಸೊ ಅಪ್ಲೋಡ್ ಆಲ್ರೆಡಿ ಮಾಡಿದ್ದೇನೆ ಅಂತ ಅಂದ್ಕೊಳ್ಳಿ. ಕಾಮೆಂಟ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಹಾಕಿದ್ದೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ನೋಡಿ. ಸೊ ಇದನ್ನು ಯಾರಿಗೆ ಕೊಡ್ತಾರೆ, ಇದನ್ನು
ಎಲ್ಲರಿಗೂ ಕೂಡ ಕೊಡ್ತಾರೆ. ಸೊ ಜಸ್ಟ್ ನೀವು ಇದನ್ನ ಪಡೆದುಕೊಳ್ಳಿ. ಯಾವ ರೀತಿ ನೀವು ಇದನ್ನು ಪಡೆದುಕೊಳ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದಾನೆ. ಸೊ ಪ್ರತಿಯೊಬ್ಬರು ಕೂಡ ಆ ವಿಡಿಯೋನ ನೋಡಿ. ನಾನು ಈ ವಿಡಿಯೋದಲ್ಲಿನೇ ಕೂಡ ತಿಳಿಸಬಹುದಿತ್ತು, ಆದರೆ ಈ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಆದ ಕಾರಣ ಇಲ್ಲಿ ಪಾರ್ಟ್ 2 ಅಂತ ವಿಡಿಯೋ ಇದೆ. ಸೊ ಅದ್ರ ಮೇಲೆ ಅಂತಂದರೆ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತಾನೆ, ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿರ್ತಾನೆ. ಮತ್ತು ಈ ಚಾನಲ್ನ ನಲ್ಲಿರುವಂತಹ ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಇರುತ್ತಲ್ಲ, ನಮ್ಮ ಚಾನಲ್ನ ನೀವು ಏನಾದರೂ ಓಪನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಇರುತ್ತಲ್ಲ, ಸೊ ಅದೇ ವಿಡಿಯೋ ಇದಾಗಿರುತ್ತೆ. ನಾನು ಬೇಗ ಅಪ್ಲೋಡ್ ಮಾಡಿ ಈ ವಿಡಿಯೋದ ಲಿಂಕ್ ಹಾಕ್ತೇನೆ. ಸೊ ಪ್ರತಿಯೊಬ್ಬರು ಕೂಡ ಆ ಪಾರ್ಟ್ 2 ವಿಡಿಯೋ ನೋಡಿ ಸೊಳ್ಳೆ ಪ್ರತಿಯನ್ನು ಉಚಿತವಾಗಿ ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.